ಹಲೋ ಭಾರತ್ ಮಾತಾ ಕಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಇಡೀ ಬಿಜೆಪಿ ಸರ್ಕಾರಕ್ಕೆ, 420 ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಅಮಿತ್ ಶಾ 420ಗೆ ಪೂರ್ವ ತಾಲೂಕು ರಾಜ್ಯ ಸಮಿತಿ ಮತ್ತು ಆದೂರು ಗ್ರಾಮದ ಎಲ್ಲ ಗ್ರಾಮಸ್ಥರ ಒಂದಿಗೆ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆದೂರು ದೇವರಾಜರ ಒಂದು ಸಹಯೋಗದಲ್ಲಿ PUC ನಮ್ಮ ಹಿರಿಯರಾದಂಥ ಹೆಬ್ಬಾಳ ಮುನ್ರಾಜರವರು ಹಾಗೂ ಪ್ರಚಾರ ಸಮಿತಿ ಚಂದ್ರು ಅವರು, ಚಿಕ್ಕಬನಹಳ್ಳಿ ರವಿ ಅವರು, ದೊಡ್ಡಬನಹಳ್ಳಿ ಮುಖಂಡರು, ಹಿರನಹಳ್ಳಿ ಮುಖಂಡರು ಹಾಗೂ ಮಂಡೂರು ಮುಖಂಡರು ಎಲ್ಲ ಅನೇಕ ಮುಖಂಡರುಗಳು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಈ ದಿನ ಏನು ಈ ದೇಶ ಕಂಡಂಥ ಅಪ್ರತಿಮ ನಾಯಕ, ಮಹಾನಾಯಕ, ವಿಶ್ವನಾಯಕ, ಈ ದೇಶದ ಎರಡನೇ ಸೂರ್ಯ ಅಂದರೆ ತಪ್ಪಾಗಲಾರದು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಒಂದು ವಿವಾದಾತ್ಮಕ ಒಂದು ಹೇಳಿಕೆಯನ್ನು ನೀಡಿರೋಂತಹ ಈ ದೇಶದ ಗೃಹ ಮಂತ್ರಿ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದ ಒಂದು ಸ್ಟೇಟ್ಮೆಂಟನ್ನು ನಿನ್ನೆ ನೀಡಿದ್ದಾರೆ ಅವರು ಪಾರ್ಲಿಮೆಂಟಲ್ಲಿ. ಈಗಾಗಲೇ ಅವರ ವಿರುದ್ಧ ದೇಶದಂಥ ಎಲ್ಲ ದಲಿತ ಹೋರಾಟಗಾರರು ಸಾಕಷ್ಟು ಹೋರಾಟಗಳನ್ನು ತೀವ್ರತರವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಕೇಳ್ತೀನಿ ಅವ್ರಿಗೆ. ಈ ದೇಶ ಅಸ್ಪೃಶ್ಯದಲ್ಲಿ ತಾಂಡವಾಡ್ತಾ ಇರುವಂಥ ಸಮಯದಲ್ಲಿ ಯಾವ ದೇವರು ಕೂಡ ನಮ್ಮನ್ನು ಕಾಪಾಡಲಿಲ್ಲ. ಆದರೆ ನಮ್ಮನ್ನು ಕಾಪಾಡಿರೋದು ಈ ದೇಶದ ಸಂವಿಧಾನ, ಈ ದೇಶದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮಗೆ ಈ ಸಂವಿಧಾನನೇ ನಮ್ಮನ್ನು ಕಾಪಾಡಿರೋದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಮಿತ್ ಶಾ ಎಲ್ಲೋ ಒಂದು ಕಡೆ ಅವರು ಕೋಮುವಾದಿ, ಮನುವಾದಿ, ಮನುಸ್ಮೃತಿ, ಹಾಗಾಗಿ ಅವರು RSS ಅಜೆಂಡಾದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಈ ರೀತಿ ಹೇಳಿದ್ದಾರೆ. ಇದು ಭಾಳ ವಿಷಾದನೀಯ. ಎಲ್ಲೋ ಒಂದು ಕಡೆ ದಲಿತ ಸಮುದಾಯವನ್ನೇ ಗುರಿ ಇಟ್ಕೊಂಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಅಪ್ರತಿಮ ನಾಯಕರು, ಈ ಪ್ರಪಂಚ ಕಂಡಂಥ BBC ವರ್ಡ್ ಪ್ರಕಾರ ಈ ವರ್ಡಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಅತಿ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಏನಂದರೆ ಅದು ಮನುಸ್ಮೃತಿ ಭಾವನೆ. ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅಂತ 100 ಸಾರಿ ನೀವೆಲ್ಲ ನೆನಪಿಸ್ತೀರಾ, ಅವ್ರು ನೆನೆಸೋ ಬದಲು ನೀವು ದೇವರು ಅಂತ 7 ಸಾರಿ ಮಾಡಿದೆ ನೀವು 7 ಜನ್ಮ ಪುಣ್ಯ ಆಗ್ತದೆ ಅಂತ ಹೇಳ್ತಾರೆ. ನಮ್ಗೆ ಯಾವ ದೇವರು ಕೂಡ ಕಾಪಾಡಲಿಲ್ಲ, ಯಾವ ದೇವರು ನಮ್ಮನ್ನು ಸೃಷ್ಟಿಯಿಂದ ಮುಕ್ತಿಗೊಳಿಸಿಲ್ಲ. ನಮಗೆ ಮುಕ್ತಿಗೊಳಿಸಿರೋದೇ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ಸಂವಿಧಾನ. ಈ ದೇಶದಲ್ಲಿರುವಂಥ ಎಲ್ಲ ಕಟ್ಟಕಡೆ ವ್ಯಕ್ತಿ ಕೂಡ ಸಮಪಾಲು ಬಾಳುವಂಥ ಒಂದು ಸಮಾನತೆ ನೀಡುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರೋದು ಭಾಳ ಖಂಡನೀಯ ವಿಚಾರ. ಹಾಗಾಗಿ ರಾಜ್ಯ ಸಮಿತಿ PUC ಇದನ್ನು ಭಾಳ ಘೋರವಾಗಿ ಖಂಡನೀಯ ಬಯಸುತ್ತದೆ. ಇವತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಕೆಲವರೆಲ್ಲ ಇದೇ ರೀತಿ ಏನಾದರೂ ಮನಸ್ಥಿತಿ ಇಟ್ಕೊಂಡು ಏನಾದರೂ ಸ್ಟೇಟ್ಮೆಂಟ್ಗಳನ್ನು ನೀಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇಡೀ ದೇಶದಲ್ಲಿ ಉಗ್ರತನವಾದಂಥ ಹೋರಾಟಗಳನ್ನು ದಲಿತ ಚಳವಳಿಗಳು ಮಾಡೋಂಥ ಸಂದರ್ಭ ಇನ್ನೇನು ಹತ್ತಿರದಲ್ಲಿದೆ ಅಂತೇಳಿ ಸಂದರ್ಭ ಹೇಳ್ತೀನಿ. ಈಗ ಎಲ್ಲೋ ಒಂದು ಕಡೆ RSS 100 ವರ್ಷ ತುಂಬುತ್ತಂತೇಳಿ ಅವರು ಈ ರೀತಿಯಾದ ಹೇಳಿಕೆ ಕೊಟ್ಟಿರ್ಬೋದು ಅಂಥೇಳಿ ಈಗಾಗಲೇ ಎಲ್ಲ ಕಡೆ ಅದೊಂದು ವಿಷಯ ಗೊತ್ತಾಗಿದೆ. ಬಹುಶಃ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋದು BJP ಅವರೇ, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೇಳಿ ಹೇಳಿರೋದು ಇವರೇ. ಈಗ ನೋಡಿ ಹೆಂಗಿದೆ ಇವರ ಒಂದು ಮನಸ್ಥಿತಿಗಳು ಬಂದು ಕೋಮುವಾದಿ, ಮನುವಾದಿ ಮತ್ತು ಮನುಸಂಸ್ಕೃತಿ RSS ಅಜೆಂಡಾ ಮುಖಾಂತರನೇ ಇವರೆಲ್ಲ ಏನು ಈ ತಳ ಸಮುದಾಯ ಏನಿದೆ ಈ ಭಾರತ ದೇಶದಲ್ಲಿ ಇವ್ರನ್ನೆಲ್ಲ ಗುಲಾಮ್ಗಿರಿನಲ್ಲೇ ಇಡಬೇಕು ಅನ್ನೋದು ಇವರು ಒಂದು ಅಜೆಂಡಾ ಇರೋದ್ರಿಂದನೇ ಈ ಒಂದು ಮನಸ್ಥಿತಿಗಳು ಈ ರೀತಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ಇವ್ರಿಗೆ ಶ್ರೇಯಸ್ಸಲ್ಲ. ಈ ದೇಶ ಗೃಹ ಮಂತ್ರಿ ಆದಂಥವ್ರು ಇಂಥವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅಂತೇಳಿ ನಾನು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿಯಿಂದ ನಾನು ಉಗ್ರವಾಗಿ ಖಂಡಿಸ್ತೇನೆ.
ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಡು ಬಡವ ಕಟ್ಟಕಡೆ ವ್ಯಕ್ತಿಗೂ ಕೂಡ ಸಮಾನತೆ ಬಾಳುವಂಥ ಸಮಪಾಲು ಸಮವಾಗಿ ಬಾಳುವಂಥ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರು ಒಬ್ಬರಿಂದನೇ. ಅವರು ನಮ್ಮ ಹಸಿರಲ್ಲ, ಅವರು ನಮಗೆ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ಎಲ್ಲ ಈ ಭಾರತ ದೇಶದಲ್ಲಿ ಅವರೇ ನಮ್ಮ ಉಸಿರು ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳ ಹೇಳಿಕೆಯನ್ನು ಖಂಡಿಸಿ ಭ್ರಷ್ಟಾಚಾರ BJP ಸರ್ಕಾರ ಇರೋದ್ರಿಂದನೇ ಇವ್ರದ್ದೆಲ್ಲ ಒಂದು ಮನುಸ್ಮೃತಿ ಹೀನಾಯ ಸ್ಥಿತಿ ಇರೋದ್ರಿಂದನೇ ಇವರು ಈ ಥರ ಈ ದೇಶದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾ ಎಲ್ಲೋ ಒಂದು ಕಡೆ ಕೋಮು ಸೌಹಾರ್ದಗಳನ್ನು ಉಂಟು ಮಾಡುವಂಥ ಸಂದರ್ಭನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ನಾನು ಅಮಿತ್ ಶಾ ಗೃಹ ಮಂತ್ರಿ ಅವರಿಗೆ ಮತ್ತೊಮ್ಮೆ ನಾನು ಖಂಡನೆ ವಹಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.